ದೇಶದಲ್ಲಿರೋ ದೇವಾಲಯಗಳು ವಿಭಿನ್ನ ವಾಸ್ತುಶಿಲ್ಪಗಳು, ಕೆತ್ತನೆಗಳು ಹಾಗೂ ಪುರಾಣ ಇತಿಹಾಸಗಳಿಂದ ಕೂಡಿದ್ದು ಜನರನ್ನು ತನ್ನೆಡೆಗೆ ಸುಲಭವಾಗಿ ಸೆಳೆಯುತ್ತೆ. ಅದರಲ್ಲೂ ಒರಿಸ್ಸಾದ ಪುರಿಯ ಜಗನ್ನಾಥ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತೆ. ದೇವಾಲಯಕ್ಕೆ ಸಂಬಂಧಿಸಿದ ಕಥೆಯ ಪ್ರಕಾರ ಇಂದ್ರದ್ಯುಮ್ನ ಎಂಬ ರಾಜನಿಗೆ ಕನಸಿನಲ್ಲಿ ವಿಷ್ಣು ಕಾಣಿಸಿಕೊಂಡ ಬಳಿಕ ಈ ದೇವಾಲಯವನ್ನು ಕಟ್ಟಿಗೆಯಲ್ಲಿ ಕಟ್ಟಿಸಿದ ಎನ್ನಲಾಗ್ತಾ ಇದೆ. ನೋಡಿ, ಈ ದೇವಸ್ಥಾನ ಇದೆಯಲ್ಲ, ಈ ದೇವಸ್ಥಾನದ ಮೇಲೆ ಧ್ವಜ ಇದೆ. ಅದಕ್ಕೊಂದು ಐತಿಹ್ಯ ಇದೆ, ಅಂದರೆ ವಿಶೇಷತೆ ಇದೆ. ಏನದು? ಪುರಿ ಜಗನ್ನಾಥ ದೇಗುಲ ವಿಜ್ಞಾನಕ್ಕೂ ಸವಾಲೊಡ್ಡಿದೆ ಅಂತ ಹೇಳ್ತಾರೆ. ಅಲ್ಲಿ ಒಂದು ಕೇಸರಿ ಧ್ವಜ ಕಾಣ್ತಾ ಇದೆಯಲ್ಲ ನಿಮಗೆ, ಅದು ದೇವಾಲಯದ ಮೇಲೆ ಮೊದಲಿನಿಂದಲೂ ಧ್ವಜವಿದೆ. ಆಮೇಲೆ ಈ ಧ್ವಜ ಇದೆಯಲ್ಲ, ಪ್ರತಿದಿನ ಹತ್ತಬೇಕು, ಇಳಿಬೇಕು, ಹೊಸದಾಗಬೇಕು, ಹತ್ತಬೇಕು, ಇಳಿಬೇಕು, ಹೊಸದಾಗಬೇಕು. ಇಲ್ಲೊಂದು ನಂಬಿಕೆ ಇದೆ, ಈ ಧ್ವಜ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುತ್ತೆ ಅಂತ ಒಂದು ನಂಬಿಕೆ. ಆಮೇಲೆ ಅದರ ತುದಿಯಲ್ಲೊಂದು ಸುದರ್ಶನ ಚಕ್ರ ಇದೆ. ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ತುತ್ತ ತುದಿಯಲ್ಲಿ ಸುದರ್ಶನ ಚಕ್ರ ಇದೆ. 20 ಅಡಿ ಎತ್ತರ, 1 ಟನ್ ತೂಕ ಹೊಂದಿದೆ. ನೋಡಿ, ಇದುವೇ ರೌಂಡಾಗಿ ಕಾಣ್ತಾ ಇದೆ ಅದು. ದೇಗುಲದ ಮೇಲ್ಭಾಗದಲ್ಲಿ ಚಕ್ರವನ್ನು ಅಳವಡಿಸಲಾಗಿದೆ. ಪುರಿಯ ಯಾವುದೇ ಭಾಗದಲ್ಲಿ ನಿಂತರೂ ಕೂಡ ಈ ಚಕ್ರ ಕಾಣುತ್ತೆ. ಈಗ ನೀವು ಮೊದಲೆಲ್ಲ ಬೆಂಗಳೂರಲ್ಲಿ ಎಲ್ಲಾದರೂ ನಿಂತರೂ ಕೂಡ ನಿಮಗೆ ವಿಧಾನಸೌಧದ 3 ಸಿಂಹಗಳು ಕಾಣ್ತಾ ಇತ್ತು. ಈಗ ಎಲ್ಲ ಬಿಲ್ಡಿಂಗಲ್ಲಿ ಜಾಸ್ತಿ ಕಾಣಲ್ಲ. ಅದೇ ಥರ ಎಲ್ಲಿಂದ ನೋಡಿದ್ರು ಕೂಡ ನಿಮಗೆ ಈ ಚಕ್ರ ಕಾಣ್ತಾ, ಇದು ಭಾಳ ಎತ್ತರದಲ್ಲಿದೆ. ಓಕೆ, ಆಮೇಲೆ ನೀವು ಎಲ್ಲಿಂದ ನೋಡಿದರೂ ಕೂಡ ಅದು ನಿಮ್ಮ ಸೈಡ್ಗೆ ತಿರುಗಿದಂಗೆ ಕಾಣುತ್ತೆ. ಈ 3D ಎಫೆಕ್ಟ್ನ ಕೆಲವು ಫೋಟೋಗಳು ನೀವು ನೋಡ್ತಿರಿ ಗೊತ್ತಾ? ಈ ಶಿರ್ಡಿ ಸಾಯಿಬಾಬಂದು ಫೋಟೋ ಬರುತ್ತೆ, ನೀವು ಆ ಕಡೆ ತಿರುಗಿದ್ರೆ ನಿಮ್ಮ ಹತ್ರ ನೋಡ್ದಂಗಿರುತ್ತೆ, ಈ ಕಡೆ ತಿರುಗಿ ನಿಮ್ಮ ಹತ್ರ ನೋಡ್ದಂಗಿರುತ್ತೆ. ಅದೇ ಥರ ನೀವು ಯಾವ ಕಡೆ ಎಲ್ಲಿಂದ ನೋಡಿದರೂ ಕೂಡ ಅದು ನಿಮ್ಮ ಸೈಡ್ಗೆ ಹಿಂಗೆ ತಿರುಗಿದಂಗೆ ಕಾಣುತ್ತಂತೆ. ಸುದರ್ಶನ್ ಚಕ್ರ ವಿಶಿಷ್ಟ ರಚನೆ ಮತ್ತು ಶಕ್ತಿಯನ್ನು ಹೊಂದಿದೆ ಅಂತೇಳಿ ಭಕ್ತಾದಿಗಳು ನಂಬ್ತಾರೆ. ಆಮೇಲೆ ಸುದರ್ಶನ ಚಕ್ರದ ಮೇಲೆ ಪಕ್ಷಿ ಮತ್ತು ಕೀಟಗಳು ಹಾರುವುದಿಲ್ಲ ಅನ್ನೋದು ಅಲ್ಲಿ ಒಂದು ಪ್ರತೀತಿ. ಅಷ್ಟೇ ಯಾಕೆ, ಯಾವುದೇ ವಿಮಾನಗಳು ಹಾರುವುದಿಲ್ಲ ಅಂತೇಳಿ ಅಲ್ಲಿ ಹೇಳ್ತಾರೆ. ಆಮೇಲೆ ಈ ದೇಗುಲದ ನೆರಳಿದೆಯಲ್ಲ, ಯಾವುದರ ಮೇಲೂ ಬೀಳಲ್ಲ ಅಂತ. ಇಂಥ ಕೆಲವು ಸ್ಪೆಷಲ್, ಈಗ ವಿರೂಪಾಕ್ಷ ದೇವಾಲಯ ಅಂತಿದೆ ನಮ್ಮ ಇಲ್ಲಿ ಬಳ್ಳಾರಿಯಲ್ಲಿ. ಈ ವಿರೂಪಾಕ್ಷ ದೇವಾಲಯದ ಈ ಗೋಪುರ ಇದೆಯಲ್ಲ, ಒಂದು ಸಣ್ಣ ಕಿಟಕಿಯಲ್ಲಿ, ಒಂದು ಸಣ್ಣ ಕಿಂಡಿಯಲ್ಲಿ ನೋಡಿದಾಗ ಉಲ್ಟಾ ಕಾಣ್ತಾ ಇರುತ್ತೆ ನೆರಳು. ಇಷ್ಟೇ ಸಣ್ಣದು ಕಾಣ್ತಾ ಇರುತ್ತೆ ನೆರಳು, ಕಂಪ್ಲೀಟ್. ಹಾಗೇನಾದರೂ ಒಂದು ವಿಶೇಷತೆಗಳಿರುತ್ತೆ. ಇನ್ನು ಜಗನ್ನಾಥ ದೇವಾಲಯದ ನೆರಳು ಎಲ್ಲೂ ಬೀಳಲ್ಲ ಅಂತ, ಅದೊಂದು ವಿಶೇಷತೆ. ಯಾವುದೇ ಸಮಯದಲ್ಲೂ ಕೂಡ ನೆರಳು ಬೀಳೋದಿಲ್ವಂಥದ್ರದ್ದು. ಆಮೇಲೆ ಪ್ರವೇಶ ದ್ವಾರಗಳ ವಿಶೇಷತೆ ಹೇಳ್ತೀನಿ ನಿಮಗೆ. ದೇಗುಲ ಪ್ರವೇಶ ಮಾಡೋದಕ್ಕೆ 4 ಪ್ರಮುಖ ದ್ವಾರಗಳಿವೆ. ಮುಖ್ಯ ದ್ವಾರಕ್ಕೆ ಸಿಂಗದ್ವಾರ ಅಂತ ಕರೀತಾರೆ. ಮುಖ್ಯ ಪ್ರವೇಶ ದ್ವಾರದಲ್ಲಿ ಸಂಗೀತ ತರಂಗ ಕೇಳುತ್ತಂತೆ. ದರ್ಶನಕ್ಕೆ ತೆರಳುವಾಗ ಶಬ್ದ ತರಂಗಗಳು ಕೇಳುತ್ತವಂತೆ. ಆದರೆ ನೀವು ಹಿಂದಿರುಗಿ ಬರುವಾಗ ಶಬ್ದ ಕೇಳೋದಿಲ್ಲ, ಹೋಗುವಾಗ ಶಬ್ದ ಕೇಳುತ್ತೆ, ಬರುವಾಗ ಕೇಳೋದಿಲ್ಲ. ಆಮೇಲೆ ಇಲ್ಲೊಂದು ಸಮುದ್ರದ ಗಾಳಿ ರಹಸ್ಯ ಇದೆ ಅಂತೇಳಿ. ಹಗಲಲ್ಲಿ ಗಾಳಿ ಸಮುದ್ರದಿಂದ ಭೂಮಿಯತ್ತ ಬೀಸುತ್ತೆ, ಅಲ್ಲಿ ಬಿಸಿಯಾಗಿ ಭೂಮಿಯತ್ತ ಬೀಸುತ್ತೆ. ಸಂಜೆ ಹೊತ್ತಾದರೆ ಅಲ್ಲಿ ತಂಪಾಗುವಾಗ ಭೂಮಿಯಿಂದ ಸಮುದ್ರಕ್ಕೆ ಬೀಸೋದು ವಾಡಿಕೆ ಅದು. ಆದರೆ ಪುರಿ ಜಗನ್ನಾಥ ದೇಗುಲದಲ್ಲಿ ಇದು ತದ್ವಿರುದ್ಧವಾಗಿದೆ ಅಂತೇಳಿ ಭಕ್ತರು ನಂಬ್ತಾರೆ. ಆಮೇಲೆ ಬಾವುಟದ ರಹಸ್ಯ ಇದೆ ನೋಡಿ. ಇದು 1000 ಅಡಿ ಎತ್ತರ ಇದೆ ಆ ಗೋಪುರ. ನಿತ್ಯ ಅರ್ಚಕರು 1000 ಅಡಿ ಎತ್ತರದ ಗೋಪುರ ಹತ್ತುತ್ತಾರೆ. ಗೋಪುರ ಹತ್ತಿ ಪ್ರತಿನಿತ್ಯ ಬಾವುಟಗಳನ್ನು ಬದಲಿಸ್ತಾರೆ. ಈ ಆಚರಣೆ 1800 ವರ್ಷಗಳಿಂದ ಚಾಲ್ತಿಯಲ್ಲಿದೆ ಅಂತೆ. ಒಂದು ವೇಳೆ ಪ್ರತಿದಿನ ತಪ್ಪಿದರೆ 18 ವರ್ಷ ದೇವಾಲಯ ಮುಚ್ಚಲಾಗುತ್ತೆ. ನೋಡಿ, ಒಂದು ಪ್ರತೀತಿಗಳು ಹೇಗಿರುತ್ತೆ ಅಂದರೆ, ಈಗ ಇಲ್ಲಿ ಇಂದಿರಾ ಗಾಂಧಿ ಫೌಂಟೇನ್ ಅಲ್ಲೆಲ್ಲ ಇದೆಯಲ್ಲ, ಅದರ ಪಕ್ಕದಲ್ಲಿ ಸೈನಿಕ ಸ್ಮಾರಕ, ಅಲ್ಲಿ ನಿಮಗೆ 24/365 ಗಂಟೆ ಕೂಡ ಭಾರತ ದೇಶದ ಧ್ವಜ ಹಾರಬಹುದು. ಕೆಲವೆಲ್ಲ ಕಡೆ ಅದಕ್ಕೆ ಒಂದು ವಿಶೇಷದ ಮಾನ್ಯತೆ ಇರುತ್ತೆ. ಇಲ್ಲಾಂತಂದರೆ ಮೊದಲು ಕೆಲವು ಗೌರ್ಮೆಂಟ್ ಆಫೀಸ್ಗಳ ಮೇಲೆ ಸಂಜೆ 6 ಗಂಟೆಗೆ ಇಳಿಸಬೇಕು, ಬೆಳಿಗ್ಗೆ ಮತ್ತೆ ಇದು ಮಾಡಬೇಕು. ಅದೇ ರೆಸ್ಪೆಕ್ಟ್, ನಾವು ರಾಷ್ಟ್ರಧ್ವಜಕ್ಕೆ ಕೊಡುವಂಥ ರೆಸ್ಪೆಕ್ಟು. ಅದೇ ಥರ ಇಲ್ಲೂ ಕೂಡ ಪ್ರತಿ ದಿವಸ ಚೇಂಜ್ ಮಾಡಬೇಕಂತ. ಈ ಜಗನ್ನಾಥನ ಮೂರ್ತಿ ಕಂಡಾಗ ನಿಮ್ಗೆ ಏನು ಅನಿಸುತ್ತೆ? ಫಸ್ಟು ಏನು ಇಷ್ಟು ದೊಡ್ಡ ಕಣ್ಣು ಅಂತ ಅನಿಸುತ್ತೆ ಅಲ್ವಾ? ಏನು ಇಷ್ಟು ದೊಡ್ಡ ಕಣ್ಣು? ಅದು ಬಾಲಕೃಷ್ಣ ಮಗು. ಏನು ನಂಬಿಕೆ? ಒಡಿಶಾ ರಾಜ್ಯದ ಪರಿಕ್ಷೇತ್ರದ ಭಂಡಾರದ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇದೆ. ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಇಂದು ಭಂಡಾರದ ಬಾಗಿಲನ್ನು ತೆರೆಯಲಾಗಿದೆ. ಆದರೆ ಹಲವಾರು ಜನರಿಗೆ ಒಂದು ಕುತೂಹಲ ಇರುತ್ತೆ. ಅದೇನೆಂದರೆ, ಪುರಿ ಜಗನ್ನಾಥ ಸ್ವಾಮಿಯ ಕಣ್ಣುಗಳು ಯಾಕೆ ಅಷ್ಟು ದೊಡ್ಡದಾಗಿದೆ? ನೋಡಿ, 3 ಕೂಡ ಕೃಷ್ಣ, ಬಲರಾಮ, ಸುಭದ್ರೆ. ಸುಭದ್ರೆ ಯಾರು ಹೇಳಿ? ಕೃಷ್ಣನ ತಂಗಿ, ಅಭಿಮನ್ಯುನ ತಾಯಿ. ಹಾಗಿದ್ರೆ ಈ ಕಣ್ಣು ಯಾಕೆ ಹಿಂಗಿದೆ? ಮರದಲ್ಲಿ ಯಾಕೆ ಮಾಡಿದರೆ? ಬನ್ನಿ ಅದರ ಬಗ್ಗೆ ನಿಮಗೆ ಸಮಗ್ರ ಮಾಹಿತಿ ಕೊಡ್ತಾ ಹೋಗ್ತೀನಿ. ಈ ದೇವರ ದೊಡ್ಡ ಕಣ್ಣು ಯಾಕೆ ಇಷ್ಟು ಒಂಥರ ಹೆಂಗೆ ಅಂದರೆ ಬೆಚ್ಚಿ ಬಿದ್ದ ರೀತಿಯಲ್ಲಿದೆ ಕಣ್ಣು ಅಲ್ವಾ?
ಸಾಧಾರಣವಾಗಿ ಹೆಂಗಿರುತ್ತೆ, ಶಾಂತಮೂರ್ತಿ ಆಗಿರುತ್ತೆ. ಈಗ ಆ ಕಣ್ಣನ್ನು ನೋಡಿದಾಗ ನಿಮ್ಗೆ ಹೆಂಗೆ ಅನಿಸುತ್ತೆ? ಏನೋ ಆಶ್ಚರ್ಯಕರವಾಗಿದೆ, ಏನೋ ಭಯಂಕರವಾದ್ದನ್ನು ಮಕ್ಕಳು ನೋಡಿದಾಗ ಕಣ್ಣೆಲ್ಲ ಹಿಂಗೆ ಓಪನ್ ಮಾಡ್ತಾರಲ್ಲ, ಆ ಥರ ಇದೆ. ಬಲಭದ್ರ ಸುಭದ್ರೆ ಪಕ್ಕ ನಿಂತಿರುವ ಜಗನ್ನಾಥ. ಮೂವರ ಕಣ್ಣುಗಳು ಸಹ ದೊಡ್ಡದಾಗೇ ಇದೆ. ಮೂವರ ಕಣ್ಣು ದೊಡ್ಡದಾಗಿರೋದಕ್ಕೊಂದು ಐತಿಹ್ಯ ಇದೆ. ಶ್ರೀಕೃಷ್ಣ ಪರಮಾತ್ಮನಿಗೆ 16,108 ಪತ್ನಿಯರಿದ್ದರು ಅಂತೇಳಿ ನಾವು ನಂಬ್ತೀವಲ್ವಾ ಪುರಾಣದಲ್ಲಿ. ಐತಿಹ್ಯ ಅಂತಂದರೆ ನಾನು ನಂಬಿಕೆಯನ್ನು ಹೇಳಿದ್ದು, ಇತಿಹಾಸ ಅಲ್ಲ, ಐತಿಹ್ಯ ಅಂದರೆ ಪೌರಾಣಿಕ. ಅಲ್ಲಿ ಮಾತೆ ರೇವತಿ ಎನ್ನುವ ಮಹಾತಾಯಿ ಕೃಷ್ಣನ ಬಾಲಲೀಲೆಯನ್ನು ಇನ್ನಿತರರಿಗೆ ಹೇಳ್ತಾ ಇರ್ತಾಳೆ. ಆಗ ಆ ಕತೆ ಸ್ವತಃ ಕೃಷ್ಣನಿಗೆ ಕೇಳಬಾರ್ದಂತೆ, ಅಂದರೆ ಕೃಷ್ಣನಿಗೆ ಗೊತ್ತಿರೋದಿಲ್ಲವಂತೆ ತನ್ನ ಕತೆ ಏನು ಅಂತೇಳಿ. ಕತೆ ದೇವರಿಗೆ ಕೇಳಬಾರ್ದು ಅಂತ ಒಬ್ಬರನ್ನ ಕಾವಲಿಡ್ತಾಳೆ, ಅವ್ರಿಗೆ ಕೇಳಿಸ್ಬಾರ್ದು ಅಂತ. ಸುಭದ್ರೆಯು ಕೃಷ್ಣನ ಕಥೆಯಲ್ಲಿ ಕಳೆದು ಹೋಗಿರ್ತಾಳೆ, ಸುಭದ್ರೆ ಕೇಳ್ತಾ ಇರುತ್ತೆ ಕತೆ. ಅಣ್ಣ ಕೂಡ ಬಂದಿರ್ತಾನೆ ಬಲರಾಮ ಆ ಕಥೆಯನ್ನು ಕೇಳೋದಕ್ಕೆ. ರೇವತಿ ಹೇಳ್ತಿರ್ತಾಳೆ ಕೃಷ್ಣನ ಲೀಲೆಯನ್ನು ಹೇಳೋದು ಸರ್, ಅವನೇನೆಲ್ಲ ಮಾಡ್ದಾನೆ. ಬಟ್ ಅದು ಕೃಷ್ಣನಿಗೆ ಕೇಳಬಾರ್ದು. ಈಗ ನಮ್ಗೆ ಗೊತ್ತಿರುತ್ತಲ್ಲ, ನಾವು ಮಕ್ಕಳಿಗೆ ಏನು ಮಾಡ್ತೀವಿ, ಅವನು ಭಾಳ ಹುಷಾರಿದ್ದಾನೆ ಅಂತ ಮಕ್ಕಳ ಮುಂದೆ ಹೇಳಲ್ಲ. ಭಾಳ ಹುಷಾರಿದ್ದಾನೆ, ಅವ್ನಿಗೆ ಗೊತ್ತಾಗೋದು ಬೇಡ, ಹಿಂಗಿರುತ್ತೆ ತಾಯಿಗೆ. ಅಣ್ಣ ಬಲರಾಮ ಇರ್ತಾನೆ, ಸುಭದ್ರೆ ಇರ್ತಾಳೆ. ಅಣ್ಣ ಬಲರಾಮ ಬಂದಿದ್ದು ಕೂಡ ಯಾರಿಗೂ ತಿಳಿಯಲ್ಲ. ರೇವತಿ ರಾಧೆ ಕಥೆಯನ್ನು ಕೂಡ ಹೇಳ್ತಾ ಇದ್ಲಂತೆ. ರಾಧೆ ಅವರು ಪ್ರೀತಿಯಿಂದ ಇದ್ದವರು. ಆದರೆ ಈ ಕಥೆಯನ್ನು ಶ್ರೀಕೃಷ್ಣ ಕೇಳಿಸ್ಕೊಂಡ್ಬಿಡ್ತಾನೆ. ಶ್ರೀಕೃಷ್ಣಂದು ಒಂದು ವೈಪರೀತ್ಯ ಏನಪ್ಪ ಅಂತಂದರೆ, ತನ್ನ ವಿನೋದಗಳನ್ನು ತಾನೇ ಕೇಳಿದಾಗ ಇದೆಲ್ಲ ನಾನು ಮಾಡಿದ್ನ ಅಂತೇಳಿ ನಿಯಂತ್ರಣ ತಪ್ಪ ಹೋಗ್ಬಿಡ್ತಾನಂತೆ, ಅಂದರೆ ಮೂರ್ಛೆ ಹೋಗ್ಬಿಡ್ತಾನೆ ಅಂತ. ಹಾಗಾಗಿ ಮೂರ್ಛೆ ಹೋದ, ನಿಯಂತ್ರಣ ತಪ್ಪಿದ ಶ್ರೀಕೃಷ್ಣ ಭಕ್ತರಿಂದ ದೂರವಾಗಿದ್ದ. ಆ ಕಡೆ ಭಕ್ತರ ಅಗಲಿಕೆ ನೋವು, ಇತ್ತ ರಾಧೆ ನೆನಪು ಆತನಿಗೆ. ಜಿಜ್ಞಾಸೆಗೊಂಡ ಕೃಷ್ಣ ಕಣ್ಣುಗಳು ಆತನನ್ನು ಎಚ್ಚರಿಸ್ತಾರೆ. ಎಲ್ಲರೂ ಸೇರಿ ಬಿದೋಗಿರ್ತಾನೆ, ಎಚ್ಚರಿಸ್ತಾನೆ, ಏನಾಯ್ತು ಅಂತೇಳಿ. ಎಲ್ಲ ನೀರೆಲ್ಲ ಹಾಕಿ ಎಚ್ಚರಿಸಿದಾಗ ಹೆಂಗೆ ಮಕ್ಕಳು ಒಂದರ ಬೆಚ್ಚಿ ಬೀಳ್ತವೆ. ಜಿಜ್ಞಾಸೆಗೊಂಡು ಕೃಷ್ಣ ಕಣ್ಣುಗಳನ್ನು ದೊಡ್ಡದಾಗಿ ತೆರೀತಾನಂತೆ. ಬಲಭದ್ರ ಸುಭದ್ರೆ ಕೃಷ್ಣ ಪ್ರಜ್ಞೆ ಇಲ್ಲದೆ ನೆಲಕ್ಕೆ ಬೀಳ್ತಾರೆ, ಅವರು ಕೂಡ ಪ್ರಜ್ಞೆ ಇಲ್ಲದೆ ಬೀಳ್ತಾರೆ. ಮೂವರನ್ನು ನೋಡಿ ನಾರದರು ಒಂದು ಮನವಿ ಮಾಡ್ತಾರೆ, ಕಲಿಯುಗದ ಭಕ್ತರು ನಿನ್ನ ಈ ರೂಪ ನೋಡುವಂತಾಗಲಿ ಅಂತೇಳಿ. ಅಂದರೆ 3 ಮಕ್ಕಳನ್ನು ಕೂಡ ಎಬ್ಬಿಸಿ, ಮಕ್ಕಳೆಲ್ಲ ಎಬ್ಬಿಸಿದಾಗ ಎಲ್ಲ ಅಚ್ಚರಿಯಿಂದ ನೋಡ್ತಾರೆ ಅಂತ. ನಾರದರು ಬಯಸಿದ್ದಕ್ಕೆ ಪುರಿ ಜಗನ್ನಾಥ ಹೀಗಿದ್ದಾನೆ. ಹಾಗಾಗಿ ಎಲ್ಲ ಮಕ್ಕಳು ಅವರವರ ಕಥೆಗಳನ್ನು ಕೇಳಿದಾಗ, ಬೆಚ್ಚಿ ಬಿದ್ದಾಗ, ಅವರನ್ನು ಎಬ್ಬಿಸಿದಾಗ ಅವರ ಕಣ್ಣು ಈ ಥರ ಓಪನ್ ಮಾಡಿರ್ತಾರೆ. ಹಾಗಾಗಿ ಒಂದು ಕತೆ, ನಂಬಿಕೆ. ಶ್ರೀಕೃಷ್ಣನ ಹೃದಯ ಇದೆ ಅಂತೇಳಿ. ಅಂದರೆ ಈಗಲೂ ಕೂಡ ಆ ಮರದ ಮೂರ್ತಿಯನ್ನು ಮಾಡಿದ ನಂತರ ಆ ಒಂದು ಪಾದರಸ ಥರದ ಒಂದು ದ್ರಾವಣ ಅದರೊಳಗೆ ಹಾಕ್ತಾರಂತೆ. ಅದನ್ನು ಕಣ್ಣಿಗೆ ಪಟ್ಟಿ ಕಟ್ಟಿ ಮಾಡಬೇಕಂತೆ, ಇದು ಪ್ರತೀತಿ. ಅದನ್ನು ಕಣ್ಣಿಂದ ನೋಡೋಕ್ಕಾಗೋದಿಲ್ವಂತೆ. ಈಗಲೂ ಅಲ್ಲಿರುವಂಥ ಪ್ರತೀತಿ. ಡಾಕ್ಟ್ರು ಚೆಕ್ ಮಾಡುವಂಥದ್ದು ಕೂಡ ಇದೆ, ಪ್ರತೀತಿ, ನಂಬಿಕೆ. ಆಮೇಲೆ ಸಾಕ್ಷಾತ್ ಶ್ರೀಕೃಷ್ಣನ ವಿಗ್ರಹವನ್ನು ಮರದಿಂದ ಮಾಡ್ತಾರೆ. ಯಾವುದು ಕಲ್ಲು, ಮತ್ತೊಂದೀಗ ಬಾಲರಾಮನ್ ಮಾಡಿದ್ರಲ್ಲ, ಅದಕ್ಕೆ ಇಂಥದೇ ಕಲ್ಲು ಬೇಕು. ತಿರುಪತಿಯ ಕಲ್ಲು ಯಾವುದರಿಂದ ಮಾಡಿದ್ದಾರೆ ಗೊತ್ತಿಲ್ಲ. ಆಮೇಲೆ ನಿಮಗೆ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸಿಗುತ್ತೆ, ಅದೆಲ್ಲ ನಮ್ಗೆ ಗೊತ್ತಿರುತ್ತೆ, ಯಾವಾಗ ಏನು ಎತ್ತ ಯಾವ ಕಲ್ಲು. ಇದು ಹಂಗಲ್ಲ, ಮರದಿಂದ ಮಾಡಿದ್ರು. ಆಮೇಲೆ ಒಂದು ವಿಶೇಷ ನೋಡಿ, ಆ ಕಣ್ಣೆಲ್ಲ ಯಾಕೆ ಅಂಕ ಅಂತ ಹೇಳ್ತೀನಿ. 12 ವರ್ಷಕ್ಕೊಮ್ಮೆ ವಿಗ್ರಹ ಬದಲಾವಣೆ ಮಾಡಲಾಗುತ್ತೆ. 12 ವರ್ಷಕ್ಕೊಮ್ಮೆ ವಿಗ್ರಹ ಕೆತ್ತನೆಗೆ ಪವಿತ್ರ ಬೇವಿನ ಮರವನ್ನೇ ಬಳಸ್ತಾರೆ. ಮರದಿಂದ ಮಾಡಿದಂಥ ವಿಗ್ರಹ 21 ದಿನಗಳ ಅವಧಿಯಲ್ಲಿ ಈ ವಿಗ್ರಹವನ್ನು ಕೆತ್ತಬೇಕಾಗತ್ತೆ. ಈ ವಿಗ್ರಹವನ್ನು ಕೆತ್ತನೆ ಮಾಡಿದವರು ಕೂಡ ಅದನ್ನು ನೋಡುವಂತಿಲ್ವಂತೆ. ಅಂದರೆ ನೋಡುವಂತಿಲ್ಲ ಅಂದರೆ ಆರಂಭದಲ್ಲೇ ಇರುತ್ತೆ, ಆ ಕೊನೆಗೆ ಅದನ್ನು ನೋಡುವಂಗಿಲ್ಲ ಅಂತೇಳಿ. ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡೇ ಜಗನ್ನಾಥನ ಮೂರ್ತಿಯನ್ನು ಕೆತ್ತುತ್ತಾರೆ, ಪೇಂಟಿಂಗ್ ಮಾಡ್ತಾರೆ ಅಂತೆಲ್ಲ ಇದೆ. ವಿಗ್ರಹ ಪ್ರತಿಷ್ಠಾಪನೆ ದಿನ ಕರೆಂಟ್ ಕಟ್ ಮಾಡುತ್ತೆ ಸರ್ಕಾರ. ಅಲ್ಲಿ ಕರೆಂಟ್ ಇರೋದಿಲ್ಲ. ಯಾಕೆ ಗೊತ್ತಾ? ಪ್ರತಿಷ್ಠಾಪನೆಯವರೆಗೆ ವಿಗ್ರಹವನ್ನು ಯಾರು ನೋಡಬಾರ್ದು ಅಂತೇಳಿ. ಆಮೇಲೆ ಆ ಹೃದಯ ಒಂದರಿಂದ ತೆಗೆದು ಮತ್ತೊಂದಕ್ಕೆ ಹಾಕುವಂಥ ಒಂದು ನಂಬಿಕೆ ಏನಿದೆ, ಅದು ಕೂಡ ಯಾರಿಗೂ ಕಣ್ಣಲ್ಲಿ ನೋಡಬಾರ್ದು ಅಂತೇಳಿ. ಮೂರ್ತಿ ಬದಲಾವಣೆ ವೇಳೆ ಒಂದು ಅಚ್ಚರಿ ಬೆಳವಣಿಗೆ ನಡೆಯುತ್ತಂತೆ. ಜಗನ್ನಾಥನ ಹೃದಯ ಇದುವರೆಗೂ ಹಾಗೇ ಇದೆಯಂತೆ. ಮೂರ್ತಿ ಬದಲಾವಣೆ ಹೃದಯವನ್ನು ಪುನಃ ಪ್ರತಿಷ್ಠಾಪಿಸ್ತಾರಂತೆ. ಇದು ಹಳೆ ವಿಗ್ರಹದಿಂದ ತೆಗೆದು ಹೊಸ ವಿಗ್ರಹಕ್ಕೆ ಹಾಕ್ತಾರೆ. ಆಮೇಲೆ ಜಗನ್ನಾಥನ ಹಳೆಯ ಮೂರ್ತಿಯನ್ನು ಹೂಳಲಾಗತ್ತೆ. ಹೂಳೋದು, ಬೆಂಕಿ ಕೊಡೋದಲ್ಲ, ಹೂಳೋದು, ಇದಾಗತ್ತೆ ಅಂತ.